ನಮಸ್ಕಾರ ಸ್ನೇಹಿತರೆ, ವೇಗ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜಿಎಸ್ಟಿಯಲ್ಲಿ ಭಾರಿ ಬದಲಾವಣೆ, 2 ಸ್ಲ್ಯಾಬ್ ವ್ಯವಸ್ಥೆಗೆ ಕೇಂದ್ರ ಅಸ್ತು. ದೇಶದ ಜನತೆಗೆ ಭರ್ಜರಿ ದೀಪಾವಳಿಯ ಗಿಫ್ಟ್. ಸೆಪ್ಟೆಂಬರ್ 22ರಿಂದಲೇ ಹೊಸ ದರ ಜಾರಿಗೆ. ದೀಪಾವಳಿಗೂ ಮುನ್ನವೇ ದೇಶದ ಜನತೆಗೆ ಜಿಎಸ್ಟಿ ಕೊಡುಗೆ ಕೊಡುವುದಾಗಿ ಕೆಂಪುಕೋಟೆ ಮೇಲೆ ನಿಂತು ಘೋಷಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರು ನುಡಿದಂತೆ ನಡೆದಿದ್ದಾರೆ. ಬುಧವಾರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದಲ್ಲಿ ನಡೆದ ಜಿಎಸ್ಟಿ ಮಂಡಳಿಯ 56ನೇ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಮಾಡಲಾಗಿದ್ದು 2 ಸ್ಲ್ಯಾಬ್ ಜಿಎಸ್ಟಿಗೆ ಅನುಮೋದನೆ ನೀಡಲಾಗಿದೆ. ಈ ಮೂಲಕ ನಿತ್ಯ ಬಳಕೆ ವಸ್ತುಗಳಿಂದ ಹಿಡಿದು ಅನೇಕ ದುಬಾರಿ ವಸ್ತುಗಳ ಬೆಲೆ ಕೂಡ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಉದಾಹರಣೆಗೆ ಶೈಕ್ಷಣಿಕ ವಸ್ತುಗಳಾದಂತಹ ಮ್ಯಾಪ್, ಗ್ಲೋಬ್, ರಬ್ಬರ್, ನೋಟ್ಬುಕ್, ಪೆನ್ಸಿಲ್, ಶಾರ್ಪ್ನರ್ ಹಾಗೂ ಬಣ್ಣದ ಪೆನ್ಸಿಲ್ಗಳು ಮುಂಚೆ 12% ಜಿಎಸ್ಟಿ ಇದ್ದಿದ್ದು ಈಗ 0% ಅಂದ್ರೆ ಜಿಎಸ್ಟಿನೇ ಹಾಕ್ತಾ ಇಲ್ಲ ಈಗ ಶೈಕ್ಷಣಿಕಕ್ಕೆ ಸಂಬಂಧಿಸಿದಂತಹ ವಸ್ತುಗಳ ಮೇಲೆ. ಹಾಗೂ ಕೃಷಿಕರಿಗೆ ಬಹಳಷ್ಟು ಬಂಪರ್ ಕೊಡುಗೆ ಅಂತಾನೆ ಹೇಳ್ಬೋದು. ಟ್ರ್ಯಾಕ್ಟರ್, ಜೈವಿಕ ಕೀಟನಾಶಕ ಹಾಗೂ ಹನಿ ನೀರಾವರಿ ವ್ಯವಸ್ಥೆ, ಸ್ಪ್ರಿಂಕ್ಲರ್ ಹಾಗೂ ಕೃಷಿ ಸಂಬಂಧಿ ಮಿಷನ್ಗಳ ಮೇಲೆ ಮುಂಚೆ 12% ಅಷ್ಟು ಜಿಎಸ್ಟಿ ಇತ್ತು, ಈಗ ಕೇವಲ 5% ಜಿಎಸ್ಟಿ ಮಾತ್ರ ಇದೆ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಾಮಗ್ರಿಗಳ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಅಗ್ಗವಾಗಿದೆ. ಎಲ್ಲಾ ಡಯಾಗ್ನೋಸ್ಟಿಕ್ ಕಿಟ್ಗಳು ಹಾಗೂ ರಿಯೇಜೆಂಟ್ಗಳು, ಗ್ಲೈಕೋಮೀಟರ್, ಆರೋಗ್ಯ ಸಾಮಗ್ರಿಗಳ ಬಗ್ಗೆ ಹೇಳೋದಾದ್ರೆ ಅದು ಕೂಡ ಅಗ್ಗವಾಗಿದೆ. ಎಲ್ಲಾ ಡಯಾಗ್ನೋಸ್ಟಿಕ್ ಕಿಟ್ಗಳು, ರಿಯೇಜೆಂಟ್ಗಳು, ಗ್ಲೂಕೋಮೀಟರ್ಗಳು ಹಾಗೂ ಟೆಸ್ಟ್ ಸ್ಕ್ರಿಪ್ಟ್ಗಳು ಮತ್ತು ಕನ್ನಡಗಳು ಇದರ ಬೆಲೆಯೂ ಕೂಡ ಮುಂಚೆ 12% ಅಷ್ಟು ಜಿಎಸ್ಟಿ ಇತ್ತು, ಈಗ ಕೇವಲ 5% ಆಗಿದೆ. ಇವೆಲ್ಲ ಕೂಡ ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರಲಿದೆ. ಹಾಗೂ ಎಲೆಕ್ಟ್ರಿಕ್ ಉಪಕರಣಗಳು ಅಂತ ಬಂದ್ರೆ ಎಸಿ, ಟಿವಿಗಳು ಹಾಗೂ ಮಾನಿಟರ್, ಪ್ರೊಜೆಕ್ಟರ್ಗಳು, ಪಾತ್ರೆ ತೊಳೆಯುವಂತಹ ಮಿಷಿನ್ ಇದರಲ್ಲಿ ಬಹಳಷ್ಟು ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಮುಂಚೆ 28% ಅಷ್ಟಿದ್ದು ಇವಾಗ 18% ಆಗಿದೆ. ಇನ್ನು ವಸ್ತುಗಳು ಅದನ್ನ ಹೇಳೋದಾದ್ರೆ ಕೈಗೆಟುಕುವ ದರದಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ವಸ್ತುಗಳು ನಾವು ಕಾಮನ್ ಆಗಿ ಯೂಸ್ ಮಾಡುವಂತಹ ವಸ್ತುಗಳು, ತಲೆ ಎಣ್ಣೆ, ಶಾಂಪೂ, ಟೂತ್ ಪೇಸ್ಟ್ಗಳು, ಟೂತ್ ಬ್ರಷ್, ಶೇವಿಂಗ್ ಕ್ರೀಮ್ಗಳು ಮುಂಚೆ 18% ಇದ್ದಿದ್ದು ಈಗ 5% ಇಳಿಕೆ ಆಗಿದೆ. ಹಾಗೂ ಡೈರಿ ಉತ್ಪನ್ನಗಳನ್ನು ಏನೇ ಆಗಿದ್ರು ಅಂದ್ರೆ ಬೆಣ್ಣೆ, ತುಪ್ಪ, ಚೀಸ್ಗಳು, ಇನ್ನು ಅನೇಕ ಡೈರಿ ಉತ್ಪನ್ನಗಳು ಏನಿದೆ ಅದು ಕೂಡ 12% ಜಿಎಸ್ಟಿ ಇದ್ದಿದ್ದು ಇವಾಗ ಕೇವಲ 5% ಅಷ್ಟು ಇಳಿಕೆ ಮಾಡಿದ್ದಾರೆ. ಇನ್ನು ಮನೆಯಲ್ಲಿ ನಿತ್ಯ ಬಳಸುವಂತಹ ಪಾತ್ರೆಗಳ ಮೇಲೆ ಕೂಡ 12% ನಿಂದ ಕೇವಲ 5%ಗೆ ಜಿಎಸ್ಟಿ ಇಳಿಕೆ ಆಗಿದೆ. ಇನ್ನು ಮಕ್ಕಳ ನ್ಯಾಪ್ಕಿನ್ಗಳು ಅಥವಾ ಡೈಪರ್ಗಳು ಅದ್ರ ಮೇಲೆ ಕೂಡ ಜಿಎಸ್ಟಿ ಮುಂಚೆ 12% ಅಷ್ಟು ಜಿಎಸ್ಟಿ ಇತ್ತು, ಇವಾಗ ಕೇವಲ 5% ಆಗಿದೆ. ನರೇಂದ್ರ ಮೋದಿ ಅವರು ಸ್ವತಂತ್ರ ದಿನಾಚರಣೆಯಲ್ಲಿ ಅವ್ರು ಏನು ಹೇಳಿದ್ರು ಅದನ್ನ ಅವರು ನುಡಿದಂತೆ ಅವರು ನಡೆದಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ದರ್ಶನ್ ಜೊತೆ ಶಶಿ ಪ್ರಕಾಶ್, ವೇಗ ನ್ಯೂಸ್. ಮತ್ತಷ್ಟು ಬಿಸಿ ಬಿಸಿ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವೇಗ ನ್ಯೂಸ್.